ನನ್ನ ಸೋದರ ಸೊಸೆ ಒಂದು ದೊಡ್ಡ ಸುಳ್ಳಿಗಾಗಿ ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣಿಸುವಷ್ಟಾಗಿದ್ದಳು. ಅವಳಿಗೆ ಇನ್ಬೆಲ್ಲಿ ವರ್ಷ ಅವಳು ಒಬ್ಬ ಹುಡುಗನ ಜೊತೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲಿದ್ದಳು. ಅವನಿಗೆ ಓದ್ನಸಿಂಡೆ ವರ್ಷ ಅವನು ಅವಳನ್ನು ನ್ಯೂ ಇಂಗ್ಲೆಂಡ್ನಿಂದ ಒರೆಗಾನ್ಗೆ ಕರೆತರುವುದಾಗಿ ಆಫರ್ ಮಾಡಿದನು. ಆದರೆ ಅಲ್ಲಿ ಕೆಲವು ಅನುಮಾನಗಳು ಎದ್ದು ಕಾಣುತ್ತಿದ್ದವು. ಕರೆ ಮಾಡುವಾಗ ಅವನು ಯಾವಾಗಲೂ ತನ್ನ ಕಾರಿನಲ್ಲಿರುತ್ತಿದ್ದನು. ಎಂದಿಗೂ ಮನೆಯಲ್ಲಿ ಇರುತ್ತಿರಲಿಲ್ಲ. ಅವನಿಗೆ ರೂಮ್ಮೇಟ್ಸ್ ಇದ್ದಾರೆ, ಹಾಗಾಗಿ ಹೋಟೆಲ್ ಬೇಕು ಎಂದು ಅವನು ಹೇಳಿಕೊಂಡನು. ನಾನು ಅವಳಿಗೆ ಅಲ್ಲಿಗೆ ಹೋಗಬೇಡ ಎಂದು ಎಚ್ಚರಿಸಿದೆ. ನನ್ನ ಸೋದರಿ ತುಂಬಾ ಕೋಪಗೊಂಡಳು. ನನ್ನ ವಿಷಯ ನಾನು ನೋಡಿಕೊಳ್ಳಿ ಎಂದು ಹೇಳುತ್ತಾ, ನಾನು ಒಂದು ಸುಂದರವಾದ ಸಂಬಂಧವನ್ನು ಹಾಳು ಮಾಡುತ್ತಿದ್ದೇನೆ ಎಂದು ಅವಳು ಹೇಳಿದಳು. ಆದರೆ ಏನೋ ತಪ್ಪಿದೆ ಎಂಬ ಭಾವನೆ ನನ್ನನ್ನು ಬಿಡುತ್ತಿರಲಿಲ್ಲ. ಅವನು ಅವಳ ಬಳಿ ಬರಬಾರದಿರಲು ಕಾರಣವೇನು? ಈ ರಹಸ್ಯಗಳೆಲ್ಲ ಏಕೆ? ನಾನು ನನ್ನ ಸೋದರ ಸೊಸೆಯನ್ನು ಸ್ವಲ್ಪ ವಿಚಾರಣೆ ಮಾಡುವಂತೆ ಮನವೊಲಿಸಿದೆ. ಅವಳು ಆ ಆರ್ ವಿ ಡೇಟಿಂಗ್ ದ ಸೇಮ್ ಗಾಯ್ ಗ್ರೂಪ್ಗಳನ್ನು ಪರಿಶೀಲಿಸಿ ಕಠಿಣ ಪ್ರಶ್ನೆಗಳನ್ನು ಕೇಳಿದಳು. ನಂತರ ಸತ್ಯವು ದಿಢೀರ್ನೆ ಹೊರಬಂದಿತು. ಅವನು ರೂಮ್ ಮೇಟ್ಗಳ ಜೊತೆ ಇರಲಿಲ್ಲ. ಅವನು ತನ್ನ ಪೋಷಕರ ಜೊತೆ ವಾಸಿಸುತ್ತಿದ್ದನು. ಅವನ ಬಳಿ ಹಣವಿರಲಿಲ್ಲ ಮತ್ತು ಅವನು ವಿಚ್ಛೇದನ ಪಡೆದವನಾಗಿದ್ದನು. ಎಲ್ಲದಕ್ಕಿಂತ ದೊಡ್ಡ ಸುಳ್ಳೆಂದರೆ ಅವನು ಯಾರಲ್ಲೂ ಹೇಳದ ಒಂದು ರಹಸ್ಯ ಮಗನನ್ನು ಹೊಂದಿದ್ದನು. ನನ್ನ ಸೋದರ ಸೊಸೆ ತಕ್ಷಣವೇ ಅವನನ್ನು ಬಿಟ್ಟು ಬಿಟ್ಟಳು. ಕೆಲವು ಜನರಿಗೆ ಸತ್ಯವನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತದೆ.